ಸಪ್ತಮಿ ಸಪ್ತಮಿ, ಗಂಡಿನ ಕಡೆಯವ್ರು ಬಂದ್ಬಿಟ್ರು. ರೆಡಿ ಆದ್ಯಾ? ಹಾ ಅಪ್ಪ, ರೆಡಿ ಆದೆ. ಏನಾಯ್ತಪ್ಪ? ಮಗಳನ್ನ ಹುಟ್ಟಾಗಿಂದ ಸಾಕೋದು ಒಂಥರ ಖುಷಿ ಆದ್ರೆ ಅವಳನ್ನ ಮದ್ವೆ ಮಾಡಿ ಕಳ್ಸೋ ಈ ಸಮಯ ಇದೆಯಲ್ಲಮ್ಮ, ಎಲ್ಲ ಅಪ್ಪಂದಿರಿಗೂ ತುಂಬಾ ಕಷ್ಟ. ಆದ್ರೆ ನೀನು ಬೇರೆ ಮನೆಗೆ ಹೋಗ್ತಿದ್ಯಾ ಅನ್ನೋದಕ್ಕಿಂತ ಒಂದು ಮನೆನ ಬೆಳಗೋದಿಕ್ ಹೋಗ್ತಾ ಇದೀಯ ಅನ್ನೋ ಖುಷಿ ನನಗೆ. ಈ ಅಲಂಕಾರದಲ್ಲಿ ನಿಮ್ಮಮ್ಮ ಗೌರಿ ನಿನ್ನ ನೋಡ್ಬೇಕಾಗಿತ್ತು. ಎಷ್ಟು ಖುಷಿ ಪಡ್ತಿದ್ಲು ಗೊತ್ತಾ? ಅಪ್ಪ, ಈಗ ತಾನೇ ಕಷ್ಟಪಟ್ಟು ಮೇಕಪ್ ಮಾಡಿದ್ದೀನಿ. ನೀವು ಸೆಂಟಿಮೆಂಟಾಗಿ ಮಾತಾಡಿ ಅಳಿಸ್ಬಿಟ್ರೆ ಮೇಕಪ್ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ನೀವೇ ಮೇಕಪ್ ಮಾಡಬೇಕಾಗುತ್ತೆ ನೋಡಿ. ಇವರೆಲ್ಲ ಒಟ್ಟಿಗೆ, ಅದು ತಾಂಬೂಲ ಸಮೇತ ಜೊತೆಗೆ ಬಂದಿದ್ದಾರೆ ಅಂತ ಅಂದ್ರೆ ಹೆಣ್ಣು ನೋಡಕ್ಕೆ ಅಂತಾನೆ ಆಯ್ತು. ಅಪ್ಪ, ಗಂಡಿನ ಕಡೆಯವ್ರು ಬಂದ್ರು. ಹೌದಾ? ನೀನ್ ಬೇಗ ತಯಾರಾಗಿ ಬಂದ್ಬಿಡಮ್ಮ. ಸರಿ ಅಪ್ಪ. ದಾರಿ ಬಿಡು. ಜಾನ್ವಿ, ತಾಂಬೂಲಿ ತಟ್ಟೆಲ್ಲ ತಗೊಂಡಿತ್ತಾನೆ? ಹ್ಞೂ ಅಪ್ಪ. ಏನು ಬಿಟ್ಟಿಲ್ಲ ತಾನೆ? ಇಲ್ಲ ಅಪ್ಪ. ಶ್ರೀಮಂತು, ಬಾಪ ಹೋಗೋಣ. ಒಂದು ನಿಮಿಷ. ಯಾಕೋ ಶ್ರೀಮಂತು, ನಡಿ ಒಳಗಡೆ ಹೋಗೋಣ. ಅಪ್ಪ, ನೀವೆಲ್ಲ ಒಳಗಡೆ ಹೋಗಿರಿ. ಸ್ವಾಮಿ ಬರ್ತೀಯನಂತೆ, ನಾನು ಕರ್ಕೊಂಡು ಬರ್ತೀನಿ. ಅಣ್ಣ, ನೀವು ಬೇಕಾದ್ರೆ ಒಳಗೋಗಿರಿ, ನಾನು ಇಲ್ಲೇ ಇದ್ದು ಅವ್ರನ್ನ ಕರ್ಕೊಂಡ್ ಬರ್ತೀನಿ. ನಾನು ಇಲ್ಲ ಅಂದ್ರೆ ಅವ್ನು ಬೇಜಾರು ಮಾಡ್ಕೋತಾನೆ. ಹೊರಟಿದ್ದಾನಂತೆ, ಒಂದು 5 ನಿಮಿಷ ಬಂದ್ಬಿಡ್ತಾನೆ. ಅದು ಅಲ್ಲದೆ ನೀವೆಲ್ಲ ಇನ್ನೂ ಇಲ್ಲೇ ಇದ್ವಿ, ಹೆಣ್ಣಿ ಮನೆಯವ್ರು ಏನು ಅನ್ಕೊಳ್ಳಲ್ಲ. ನಡೀರಿ ಅಪ್ಪ, ನಡೀರಿ ಒಳಗೆ. ಜಾನ್ವಿ, ಶ್ರೀಮತಿ ಯಾವಾಗಲೂ ಇಷ್ಟು ಒಳ್ಳೆಯವನಾದ? ಅಜ್ಜಿ, ಸುಮ್ಮನೆ ಅಷ್ಟೇ ಜಗಳ ಮಾಡಬೇಡ. ಅಣ್ಣ ಒಪ್ಕೊಂಡಿದ್ದಾನಲ್ವಾ, ಅದೇ ದೊಡ್ಡ ವಿಷಯ. ಸರಿ, ನಾವು ಹೋಗಿರ್ತೀವಿ. ನೀನ್ ಲೇಟ್ ಮಾಡ್ಬೇಡ, ಬೇಗ ಬಂದ್ಬಿಡು. ಸರಿ, ಬನ್ನಿ ಎಲ್ಲ ಹೋಗೋಣ. ವಿಭಾ, ಅಮ್ಮ. ಲೇ ನಾಗರಾಜು, ವೆಂಕಟು, ಹೇಗಿದ್ಯೋ? ಚೆನ್ನಾಗಿದ್ದೀನಿ ಅಮ್ಮ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಬನ್ನಿ, ಒಳಗೆ ಬನ್ನಿ. ಬಾಮ.